ಲವಾಸ ಕನಸಿನ ಹಿಲ್ ಸಿಟಿಯ ಕತೆ. ಲವಾಸ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಪಶ್ಚಿಮ ಘಾಟ್ ಪರ್ವತಗಳಲ್ಲಿ ನೆಲೆಗೊಂಡಿರುವ ಭಾರತದ ಮೊದಲ ಯೋಜಿತ ಹಿಲ್ ಸಿಟಿ. 2000 ದಶಕದ ಆರಂಭದಲ್ಲಿ ಹಿರನಂದನಿ ಗ್ರೂಪ್ ನಿರ್ಮಾಣ ಪ್ರಾರಂಭಿಸಿದ ಈ ನಗರವನ್ನು ಇಟಲಿಯ ಪ್ರಸಿದ್ಧ ಪೋರ್ಟೋಫಿನೋ ನಗರದಿಂದ ಪ್ರೇರಣೆ ಪಡೆದು ವಿನ್ಯಾಸಗೊಳಿಸಲಾಗಿದೆ. ಲವಾಸ ಪ್ರಕೃತಿಯ ಮಧ್ಯೆ ನಿರ್ಮಿತವಾದ ಯುರೋಪಿಯನ್ ಶೈಲಿಯ ನಗರ. ಬಣ್ಣ ಬಣ್ಣದ ಮನೆಗಳು, ಸರೋವರ ತೀರದ ಕಾಫಿ ಅಂಗಡಿಗಳು, ತಿರುಗುಮುರುಗು ರಸ್ತೆಗಳು, ಹಸಿರು ಪರ್ವತಗಳು ಇವುಗಳೆಲ್ಲ ಸೇರಿ ಅದು ಕನಸಿನ ಚಿತ್ರವನ್ನೇ ತೋರಿಸುತ್ತವೆ. ಮಳೆಗಾಲದಲ್ಲಿ ಮೋಡಗಳು ಪರ್ವತಗಳ ಮೇಲೆ ಮುತ್ತಿನ ಹಾರದಂತೆ ಹಾರಾಡುವ ದೃಶ್ಯ ಲವಾಸದ ಅತಿ ದೊಡ್ಡ ಆಕರ್ಷಣೆ. ಆದರೆ ಎವ್ರಿ ಡ್ರೀಮ್ ಹ್ಯಾಸ್ ಅ ಟ್ವಿಸ್ಟ್. ಈ ಕನಸಿನ ನಗರಕ್ಕೆ ದುಃಖದ ಅಧ್ಯಾಯವೂ ಇದೆ. ನಿರ್ಮಾಣದ ಮಧ್ಯದಲ್ಲಿ ಹಣಕಾಸು ಮತ್ತು ಕಾನೂನು ಸಮಸ್ಯೆಗಳ ಕಾರಣದಿಂದ ಯೋಜನೆ ಸ್ಥಗಿತಗೊಂಡಿತು. ಹೀಗೆ ಭವಿಷ್ಯದ ನಗರವೆಂದೇ ಕರೆಯಲ್ಪಟ್ಟ ಲವಾಸ ನಿಧಾನವಾಗಿ ಖಾಲಿ ಕಟ್ಟಡಗಳ ಊರಾಗಿ ಮಾರ್ಪಟ್ಟಿತು. ಆದರೂ ಲವಾಸದ ಕತೆ ಇಲ್ಲಿಯೇ ಅಂತ್ಯವಾಗಲಿಲ್ಲ. ಇಂದು ಅದು ಮತ್ತೆ ಜೀವಂತಗೊಳ್ಳುತ್ತಿದೆ. ಪ್ರವಾಸಿಗರಿಗಾಗಿ ಶಾಂತ ವಿಶ್ರಾಂತಿ ಸ್ಥಳವಾಗಿ, ಪ್ರಕೃತಿಯ ಅಂಗಳದಲ್ಲಿ ಕಾಫಿ ಕುಡಿಯಲು, ಹಸಿರು ಪರ್ವತಗಳ ಮಧ್ಯೆ ಬೈಕ್ ಸವಾರಿ ಮಾಡಲು ಮತ್ತು ನಗರ ಗದ್ದಲದಿಂದ ದೂರ ಪ್ರಕೃತಿಯ ಮಿಡಿತವನ್ನು ಅನುಭವಿಸಲು ಜನರು ಮತ್ತೆ ಮತ್ತೆ ಇಲ್ಲಿಗೆ ಬರುತ್ತಿದ್ದಾರೆ. ಪ್ರಸ್ತುತ ಸರ್ಕಾರ ಮತ್ತು ಹೂಡಿಕೆದಾರರು ಲವಾಸವನ್ನು ಪರಿಸರ ಸ್ನೇಹಿ ಪ್ರವಾಸಿ ಕೇಂದ್ರವಾಗಿ ಪುನರ್ಜೀವನಗೊಳಿಸಲು ಮುಂದಾಗುತ್ತಿದ್ದಾರೆ. ಲವಾಸದ ಕತೆ ನಮಗೊಂದು ಪಾಠ ಕೊಡುತ್ತದೆ. ಡ್ರೀಮ್ಸ್ ಬಿಲ್ಟ್ ವಿತೌಟ್ ರೆಸ್ಪೆಕ್ಟಿಂಗ್ ನೇಚರ್ ಮೇ ಫೇಡ್, ಬಟ್ ಡ್ರೀಮ್ಸ್ ರೂಟೆಡ್ ಇನ್ ಹಾರ್ಮನಿ ಕ್ಯಾನ್ ಬ್ಲೂಮ್ ಅಗೇನ್. Lavasa reminds us that urban planning isn't just about buildings, it's about balance, imagination and sustainability. Today, standing amidst its misty hills, Lavasa still whispers, dream big, but dream wisely.